ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಿದಿಲ್ಲವೇ, ಯುದ್ಧವೆಂದರೆ
ಈ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದೆಯೂ ಕಾಣದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಯುದ್ಧವು ಮುಗಿದ ಬಳಿಕ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರೋ ಏನೋ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ರುಕ್ಮಿಣಿ. ಮಾನವ ಲೋಕವನ್ನು ಈ ಪ್ರಳಯಾಮೃತದಿಂದ ರಕ್ಷಿಸಬೇಕಾದರೆ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕೆ ನೀವೇಕೆ ಪ್ರಯತ್ನಿಸಬಾರದು? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ನಾನಾ ಯುದ್ಧದಲ್ಲಿ ನೂತನ ಜಗತ್ತೊಂದನ್ನ ನಿರ್ಮಿಸುವ ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವ. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನ ತೊಳೆಯುವ. ಕುರುಕ್ಷೇತ್ರದ ಪ್ರತಿಯೊಂದು ಧೂಳಿಯ ಕಣವನ್ನ ರಕ್ತರಸದಿಂದ ತೋಯಿಸಿ ವೀರರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ಬಿಡುವೆನು ರುಕ್ಮಿಣಿ. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಇವೇ ಮುಂತಾದ ಅನರ್ಘ್ಯ ಫಲಪುಷ್ಪಾದಿಗಳನ್ನ ಈ ಜಗತ್ತಿಗೆ ನೀಡುವುದು ರುಕ್ಮಿಣಿ. ರುಕ್ಮಿಣಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿಯಂತೆ ದೃಷ್ಟಿ ಮಾತ್ರದಿಂದ ಇಡೀ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲ ನೀವು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ದೇವ? ರುಕ್ಮಿಣಿ, Baba
ಸರ್ಪ ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಯವನ್ನ ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನ ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಸ್ವಾಮಿ, ತಾವು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಏಕೆ ಪ್ರಯತ್ನಿಸಬಾರದು? ರುಕ್ಮಿಣಿ, ಶಾಂತಿ ಶಾಂತಿ ಎಂದು ಪರಿತಪಿಸುವ ನಿನ್ನ ಹೃದಯವು ಎಷ್ಟೊಂದು ಶಾಂತವಾದದರು ರುಕ್ಮಿಣಿ. ಭಾವನೆ
ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಸ್ವಾಮಿ, ಒಮ್ಮೆ ಪ್ರಯತ್ನಿಸಿ ನೋಡಿ, ಅದು ಸಹ ಸಫಲವಾಗುವುದು. ಆಗಲಿ ಪ್ರೇಯಸಿ, ನಿನ್ನ ಮಾತಿನಂತೆ ನಾನೀಗಲೇ ರಾಜಸಭೆಗೆ ತೆರಳುವೆ. ಹಾಗೆ ಆಗಲಿ, ಬನ್ನಿ ಸ್ವಾಮಿ. ಎಂದು ನನ್ನ ಭಾರತ ಯಾತ್ರೆಯು ಸಫಲವಾಯಿತು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಹೇಳವೋ ಭೀಮ, ಎಷ್ಟರಿಂದ ಪಡೆದು ಬಂದ ಯಾದವ ಸೈನ್ಯ ಹಂಸದೋಡಿ ಬಿಡುವೆ ಆ ಪಾಂಡವ ಸೈನ್ಯ, ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆತ ಭೀಷ್ಮ ಚಾತಿ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಕರು, ಆ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭಂಡ ಭೀಮನನ್ನು ಪಡೆಯುವ ನನ್ನ ತಮ್ಮನು, ಓರ್ಕರಸುರ ಹಾರಿಸುವ ವೀರಕರ್ಣನು, ಆ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಅಂಧಕಾರವನೆಂದಿಗೆ ನೀಡುವೆಯ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ. ಓ ದೀನ ಬಾಂಧವ, ಜ್ಞಾನದಯ ಸಿಂಧು. ಓ ದೀನ ಬಾಂಧವ, ಜ್ಞಾನದಯ ಸಿಂಧು. ಕ್ಷೀಣ ಮಾಡುವುದು ಅಂತಃಕರಣ, ಶೋಣಿಯ ಜೀವಿಪುದೆಂದುನ. ಕ್ಷೀಣ ಮಾಡುವುದು ಅಂತಃಕರಣ, ಶೋಣಿಯ ಜೀವಿಪುದೆಂದುನ. ಓ ದೀನ ಬಾಂಧವ, ಜ್ಞಾನದಯ ಸಿಂಧು. ವಾಸುದೇವ ಕೃಷ್ಣ, ತನುವು ನೀನೆ ಮನವು ನೀನೆ, ಮಾನ ಪ್ರಾಣ ಸಮಸ್ತವು ನೀನೆ. ಕೃಷ್ಣ, ಕೃಷ್ಣ
ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿ ಯಾರು? ನನ್ನ ಪತಿಗಳು ನನಗೆ ಕೊಟ್ಟ ವಚನವನ್ನು ಮರೆತಿರುವರು. ಈ ಸಮಯದಲ್ಲಿ ನೀನಲ್ಲದೆ ನನ್ನನ್ನು ಕಾಪಾಡುವವರಾರು ಇರುವರು ಪರಮಾತ್ಮ. ಪಾಂಚಾಲಿ, 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 ಇವಳೇಕೆ ಈ ರೀತಿ ಮೌನವಾಗಿ ನಿಂತಿರುವಳಲ್ಲ? ಇವಳೊಡನೆ ನಾಲ್ಕಾರು ಪ್ರೇಮದ ಮಾತುಗಳನ್ನಾಡಿ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋಣ ಅಂದ್ರೆ ಈ ರೀತಿ ಮೌನವಾಗಿ ನಿಂತಿರುವಳಲ್ಲ? ಪ್ರಿಯತಮೆ ಪಾಂಚಾಲಿ, ಪ್ರಾಣೇಶ್ವರ, ಏಕೆ ಚಿಂತಿತೆ ಕೃಪತ ನಂದಿದೆ? ಪಾಂಚಾಲಿ, ಏಕೆ ಚಿಂತಿತೆ ಕೃಪತ ನಂದಿದೆ? ಅಭಯ ಬಿಡು ದುಗುಡ ಬಿಡು ಕೃಪತ ನಂದಿದೆ. ಏಕೆ ಚಿಂತಿತೆ ಕೃಪತ ನಂದಿದೆ? ವಿಭಿನ್ನವಾದ ಪವನಯ ಮರೆಯುಗಲೇ ಕರುಣೆಯೇ ದೇವೆ. ವಿಭಿನ್ನವಾದ ಪವನಯ ಮರೆಯುಗಲೇ ಕರುಣೆಯೇ ಕಪಟತನದ ವಂಚನ ಹೃದಯ ಒಂದೇ ಕೆಣಗಿದೆ. ಪಾಂಚಾಲಿ, ಕಪಟತನದ ವಂಚನೆ ಹೃದಯ ಒಂದೇ ಕೆಣಕಿದೆ. ಎದೆ ಮೆಟ್ಟೆ ಕುಳಿಗೊಟ್ಟೆ ವೈಭವದಿ ಮೆರೆಯುವೆ. ಪಾಂಚಾಲಿ, ಎದೆ ಮೆಟ್ಟೆ ಕುಳಿಗೊಟ್ಟೆ ವೈಭವದಿ ಮೆರೆಯುವೆ. ಏಕೆ ಚಿಂತಿತೆ ಕೃಪತ ನಂದಿದೆ? ಅಭಯ ಬಿಡು ದುಗುಡ ಬಿಡು ಕೃಪತ ನಂದಿದೆ. ಏಕೆ ಚಿಂತಿತೆ ಕೃಪತ ನಂದಿದೆ? ಪಾಂಚಾಲಿ, ವಿಭಿನ್ನವಾದ ಪವನೆಯ ಮರೆಯುವನೇ ಕರುಣೆಯೇ ದೇವೆ. ವಿಭಿನ್ನವಾದ ಪವನೆಯ ಮರೆಯುವನೇ ಕರುಣೆಯೇ ಕಪಟತನದ ವಂಚನೆ ಹೃದಯ ಒಂದೇ ಕೆಣಗಿದೆ. ಪಾಂಚಾಲಿ, ಕಪಟತನದ ವಂಚನೆ ಹೃದಯ ಒಂದೇ ಕೆಣಕಿದೆ. ಎದೆ ಮೆಟ್ಟೆ ಪುಡಿ ಬಂಡೆ ವೈಭವದಿ ಮೆರೆಯುವೆ ದೇವಿ. ಎದೆ ಮೆಟ್ಟೆ ಪುಡಿ ಬಂಡೆ ವೈಭವದಿ ಮೆರೆಯುವೆ. ಏಕೆ ಚಿಂತಿತೆ ಕೃಪತ ನಂದಿದೆ? ಅಭಯ ಬಿಡು ದುಗುಡ ಬಿಡು ಕೃಪತ ನಂದಿದೆ. ಏಕೆ ಚಿಂತಿತೆ ಕೃಪತ ನಂದಿದೆ? ಕೃಪತ ನಂದಿದೆ, ಕೃಪತ ನಂದಿದೆ. ದೇವಿ, ನಿನ್ನೊಡನೆ ನಾಲ್ಕಾರು ಪ್ರೇಮದ ಮಾತುಗಳನ್ನಾಡಿ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳೋದೆಂದರೆ ಈ ರೀತಿ ಮೌನವಾಗಿ ನಿಂತಿರುವೆಯಲ್ಲ, ಏಕೆ? ಪ್ರಾಣೇಶ್ವರ, ನನ್ನ ಮೌನಕ್ಕೆ ಏನು ಕಾರಣವೆಂದು ನಿಮಗೆ ತಿಳಿಯದೇನು? ಅಂದು ಕೌರವರ ಸಭೆಯಲ್ಲಿ ನೀವು ನನಗೆ ಕೊಟ್ಟ ವಚನವನ್ನು ಮರೆತಿರುವರಲ್ಲ ಪ್ರಾಣೇಶ್ವರ. ದೇವಿ, ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಹಿಂದೆ ನಿನ್ನ ಒದಗಿದ್ದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿ ಅಗ್ರಜನ ಮನಸ್ಸಿಗೆ ನೋವುಂಟು ಮಾಡದಂತೆ ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಡಿ ಎಂದು ತಿಳಿದಿಯ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿ ಅಲ್ಲ ಈ ಪ್ರಚಂಡ ಭೀಮನು. ಶಾಂತಿ, ಶಾಂತಿ, ಶಾಂತಿ. ಇನ್ನು ಬಿಟ್ಟಲವಣ್ಣ. ವೈರೇ ಗುರುಕುಲಾದ ಮರನು ಒದಿಸುವೆನು ಅಗ್ರಜ. ವೈರೇ ಗುರುಕುಲಾದ ಮರನು ಒದಿಸುವೆನು. ತೆರೆಯ ಮೆರೆದು ದುರಾಂತಾರದೆ, ತೆರೆಯ ಮೆರೆದು ದುರಾಂತಾರ ಸೊಕ್ಕಿನ ಮೆರವು. ವೈರೇ ಗುರುಕುಲಾದ ಮರನು ಅಗ್ರಜ. ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಡರ ಕೊಂದಿಗಳ ಅಗ್ರಜ. ಅನುಜರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿದ ಕುರುಡರ ಕೊಂದಿಗಳ ಭಕ್ತವೆಲ್ಲವ ಭಕ್ತಿ ನಮಗ ನ್ಯಾಯವನ್ನ ತೆಗೆದ ರಕ್ತಕರಂ. ಭಕ್ತವೆಲ್ಲವ ಭಕ್ತಿ ನಮಗ ನ್ಯಾಯವನ್ನ ತೆಗೆದ ರಕ್ತಕರಂ. ಲೆಕ್ಕಿಸದೆ ತೊಡಗಿಸಿ ಮಣ್ಣು ಮುಚ್ಚಿಸದಿರುವೆನೆ ರಣದೊಳಗೆ.
ಗರ್ವದಿ ಜರಿದ ಅಗಜ ಸಭೆಯಲ್ಲಿ ಪಟ್ಟಿಯ ಗರ್ವದಿ ಜರಿದ ದುರ್ಮೂರ್ಖರವರೆಲ್ಲರ ಬಗೆದು ವೈರೇ ಗುರುಕುಲಾದ ಮರನು ವಧಿಸುವೆನು ತಿರುಗಿ ಮೆರೆದು ದುರಹಂಕಾರದಿ ತಿರುಗಿ ಮೆರೆದು ದುರಹಂಕಾರ ಕರೆಸಿ ಬಂದ ಸೊತ್ತಿನ ಮೆರವು ವೈರೇ ಗುರುಕುಲಾದ ಮರನು ತೆಗೆದು ಬಿಸೋ ಆಡುವೆನು. ಶಾಂತಿ 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 ಇನ್ನು ಬಿಟ್ಟರವಣ್ಣ ಆ ನಿನ್ನ ಹುಚ್ಚುತನದ ಭ್ರಾಂತಿ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷದ ಜಂತುಗಳನ್ನೇ ಶಾಂತಿ ಎರದ ಸಭೆಯ ಮಧ್ಯದಲ್ಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ಕರೆದನಲ್ಲ ಆ ಕುಂದಿ ಕೌರವ. ಆಗಲೂ ಶಾಂತಿ ಈಗಲೂ ಶಾಂತಿ ಇನ್ನು ಬಿಟ್ಟಲವಣ್ಣ ಆ ನಿನ್ನ ಹುಚ್ಚುತನದ ಭ್ರಾಂತಿ. ಶಾಂತನಾಗು ಸಹೋದರ. 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಇನ್ನೇನು ಶ್ರೀಕೃಷ್ಣ ಪರಮಾತ್ಮರು ಬರುವ ವೇಳೆಯಾಯಿತು. ಅವರು ಬರುವ ತನಕ ಶಾಂತಿಯಿಂದ ಇರುವುದು ಒಳ್ಳೆಯದಲ್ಲವೇ? ವಾಸುದೇವ ಈ ಭೀಮನ ಪ್ರಣಾಮವನ್ನು ಸ್ವೀಕರಿಸು. ಶಾಲಿಯಾಗು ಭೀಮಸೇನ. ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ. ಕಾರುಣ್ಯ ಗುಣಶೀಲ ನವಚೇತನ ಕಂಜದೊಳ ಜಟಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಂಜದೊಳ ಜಟಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆ ಆ ದೇವ. ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದುದು. ಹರ್ಬನಂದನ, ನನ್ನನ್ನು ಇಷ್ಟೊಂದು ಹೊಗಳಿದು ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಷಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಧರ್ಮಜ, ಅಸ್ಥಿರವಾದ ರಾಜ್ಯದಾಸೆಗಾಗಿ
ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನಲ್ಲೆನಯ್ಯ, ಸಿರಿ ಸಂಪದದ ಕೆಳಗೆ ಮುರಹರಿ ಮಹಿಪನಾಗಿ ಪಾಪದ ವರೆಯ ಧರಿಸನಯ್ಯ, ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದಿಂದು ಅಪಮಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತ ಹೃದಯೋರಹಸ್ಯೆಯ ನಿಕ್ಷಿಸಿ ಸಹಿತನೆ ಬಿಡದೆ ಕೆಲವು ಸಂಧಿಗೆ ಅಪಬಂಧುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಮನೋದನ, ಪರಮಾತ್ಮ, ಧರ್ಮಜ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭಾರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳು ಅದ್ಯಾವ ಜಗದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದುದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗದೆಂಬ ಪವಿತ್ರವಾದ ಬೋಧೆ ಇದು. ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರುಗಳ ಅಭಿಮತ? ನಮ್ಮಗಳ ಅಭಿಮತ ಬಂದ ಮತಿಯ ಕೌರವರು ತಂದೆ ನಮಗೆ ಸಲ್ಲದು. ಪರಮಾತ್ಮ, ಬಂದ ಮತಿಯ ಕೌರವರು ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಳೆ ಓದಿದೆ ನಿನಗೆ, ತಂದೆ ಪಾಂಡು ಜನಕ ನಾಳೆ ಓದಿಸಿದೆ ನಿನಗೆ. ಬಂದ ಮತಿಯ ಕೌರವರು ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಸಲ್ಲದು. ಕೇಳು ವಾಸುದೇವ, ಭಿಕ್ಷೆ ಬೇಡು ಉದಕ ರಾಜ ಅವರಪ್ಪನ ಆಸ್ತಿಯೇ. ಕೇಳು ವಾಸುದೇವ, ಭಿಕ್ಷೆ ಬೇಡು ಉದಕ ರಾಜ ಅವರಪ್ಪನ ಆಸ್ತಿಯೇ. ಶ್ರಮವಹಿಸಿ ದುಡಿದಿಯೊಂದೆ, ಶ್ರಮವಹಿಸಿ ದುಡಿದಿಯೊಂದೆ. ಒಪ್ಪಿದ ಗುರು ರಾಕ್ಷಸರ ಕರ್ಮ ತೀಳುವೆ ಗದೆಯೊಳ್ಳು, ಒಪ್ಪಿದ ಗುರು ರಾಕ್ಷಸರ ಕರ್ಮ ತೀಳುವೆ ಗದೆಯೊಳ್ಳು. ಮಂದಮತಿಯ ಕೌರವರು ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಸಲ್ಲದು, ತಂದೆ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ
ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾಂತು ಎಂಬ ಭಾಷಾ ನಮ್ಮನ್ನು ಬಂಧಿಸಿದೆ. ಛೀ ಛೀ! ಈ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ಅರನ ದುರ್ಗದೋಳಿರಲಿ ಸಾಗರವು ಚಲಿಸಲಿ, ನಾಳೆ ಬರುವಳ ಮುನ್ನ ಒಲ್ಲದೆ ಬಿಡನ ಕೌರವರ. ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಈ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗುವರು. ಇನ್ನು ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಇವರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ವಾಸುದೇವ, ತಂಗಿ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿರೆಯೇಕೋ
ಜನಾರ್ದನ ವಾಸುದೇವ, ಧರ್ಮರಾಯರ ಮಾತು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ ಧರ್ಮವೆನ್ನುತ್ತ ಧರ್ಮಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ ಬಂಡಿ ಅನ್ನವನ್ನು ತಿಂದು ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ಅದನ್ನು ಬಿಸುಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ವಾಸುದೇವ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆ ದೃಢದ ಶಾಸನ ಎದೆಯನ್ನು ಸೇಳಿ ಆತನಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದಾಯಿತು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದ್ದೆಲ್ಲ ಬಿಡು ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರು ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವೇ ಇಲ್ವಾ? ಸಂಬಂಧವಿಲ್ಲ? ಅಬ್ಬಬ್ಬ, ಸಂಬಂಧವಿಲ್ಲ ಇದೆ ಎಂದು ರಾಜಸಭೆಯಲ್ಲಿ ಹಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಾಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆನೆನು ನುಡಿದೆಯೋ ಗಂಡುಗಲಿ ನೀನಂದು ಕಂಬದ ನುಡಿಗಳ ನುಡಿದು ಕೃಷ್ಣ ಮರೆತೆಯೋ ಮರೆತು ನಿಂದೆಯೋಡಿಕೆಯೋ ಅಣಗಲ್ಲಿ ನಿನ್ನ ಕುಹದ ಕಂಠದ ಕರುಳೀರ್ವರ ಬಿರುನುಡಿ. ಕಣ್ಣೀರು ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆ ಹಿಂಡಿದ ಕಣ್ಣಲ್ಲಿ ಶತಸಹಸ್ರ ಮಿಡಿ ಕಮನೆಯನ್ನೇ ತರುವೆ. ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಾಲಕಿ ಕುರು ಸಮುದ್ರವ ಸೆಳೆ ತರುವೆ ನಾವು. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳನ್ನು ಪುಡಿಗುಟ್ಟಿ ಹಾಗಾದ ದುಶ್ಯಾಸನ ಒಡಲ ದೃಪದಿ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಒಡೆದಿರುವೆತೆಯ ನರಕ ಮರ್ದನ. ಕೇಳನ್ನಭಿಮತ ಬಲ ಸೋನ್ನತೆಯ ಕುಲ ಏಡಿಗಳ ಕೆಲ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ರಣಗಳನ್ನು ಕೆಳದು ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಬಲ ಸೋನ್ನತೆಯ ಕುಲ ಏಡಿಗಳ ಕೆಲ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ರಣಗಳನ್ನು ಕೆಳದು ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ, ಪಾಂಡವರ ವಿಜಯ ತುರುಬನು ಇದ ಚಂಡ ಕೌರವ ಕೊಂಡಿಗೆ ಚೀಳೆ. ವಾಸುದೇವ, ಪಾಂಡವರ ವಿಜಯ ತುರುಬನು ಇದ ಚಂಡ ಕೌರವರ ಕೊಂಡಿಗೆ ಚೀಳೆ. ಕಂಡ ಎಲುಬುಗಳ ಕೊಂಡರಿಸಿ ನನ್ನ ಚೆಂಡಿ ಗೌತಣವ ಮಾಡಿ
ಸೋನೆಲೆಯ ಕುಲ ಏಡಿಗಳ ಕೆಳೆ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ಹೆಣಗಳನ್ನು ಕೆಳವಿ ರಣದಾಹ ಮುಗಿಸಿಕೊಳ್ಳುವೆ ರಣದಾಹ ಮುಗಿಸಿಕೊಳ್ಳುವೆ. ವಾಸುದೇವ ದಯಮಾಡಿ ತಂದೆಯನ್ನು ನಿರಾಕರಿಸಿಬಿಡು. ಪರಮಾತ್ಮ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ ಇಂದು ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ದುರಾತ್ಮರೊಡನೆ ಸಂಧಿ ಪಾಲಾಕ್ಷಣ ಮೆಚ್ಚಿಸಿ ಪಡೆಗಡೆ ಪಾಶುಪತಾಸ್ತ್ರ ರವಿದಾಸ್ತ್ರ ಪ್ರಯೋಗದೆ ಗಳಿಸಿದನ ವಿಜಯನೆಂಬ ಬೆಸರ ಹರಿಗಳ ತದಯ ಹರಿಗಳ ತದಯ ಅಮಿತೋ ಅನುಜಗೆ ನೋಯ್ಪದ ತರವೆ ಕರ್ಮ ಜಗೆ ಕೃಷ್ಣ ಕೃಷ್ಣ ಕೃಷ್ಣ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಾರ್ಯಕಾರಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತಿರಬೇಕು. ವಾಸುದೇವ, ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗಧಗನೆ ಹತ್ತಿ ಉರಿಯಲಾರಂಭಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಧರ್ಮನಂದನ,
ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕು ಕವಿದಂತಾಯಿತು. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಷ್ಟವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ಅವಶ್ಯಕ. ಈ ಸಂಧಿಯಿಂದ ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಿ ಹೋಗಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸಕಲರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಗುರುಸಭೆ. ನಿನ್ನಿಷ್ಟದಂತೆ ಆಗಲಿ ಪರಮಾತ್ಮ. ವಾಸುದೇವ, ತಂಗಿ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವನು ಸ್ವಾಮಿ. ಚಿಂತಿಸಬೇಡ ತಂಗಿ, ನಾನಿರುವೆ. ಸಂತಪಿಸುವೆ ಏಕೆ ಸೋದರಿ, ಸಂತೈಸಲು ನಾನು ಸಂತಪಿಸುವೆ ಏಕೆ ಸೋದರಿ. ತಂಗಿ, ಗುರುರಥ ಸಭೆಯಲ್ಲಿ ಗುರುಳ ದುಶ್ಯಾಸನ. ಗುರುರಥ ಸಭೆಯಲ್ಲಿ ಗುರುಳ ದುಶ್ಯಾಸನ. ಧೈರ್ಯ ಸೆಳೆವಾಗ ಹೊರೆಯಿಡುತ್ತಾನೆ. ತಂಗಿ, ಧೈರ್ಯ ಸೆಳೆವಾಗ ಹೊರೆಯಿಡುತ್ತಾನೆ. ಹೊರೆಯ ಕೃಷ್ಣ 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 ಎಂದು. ತಂಗಿ, ಹೊರೆಯ ಕೃಷ್ಣ 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 ಎಂದು. ಹೊರೆಯ ಕೃಷ್ಣ ಎಂದು ಅತಿ ಹೊರೆಯಿಡುವಾಗ. ಹೊರೆಯ ಕೃಷ್ಣ ಎಂದು ಅತಿ ಮೊರೆಯಿಡುವಾಗ ವರದನಾಗಿ ಬಂದು ಕಲಾಕಿದ್ದೇನೆ. ವರದನಾಗಿ ಬಂದು ಕಲಾಕಿದ್ದೇನೆ. ಸಂತಪಿಸುವೆ ಏಕೆ ಸೋದರಿ, ಚಿಂತೆಯೆಂದಿಗುವೈ ಸಂತೈಸಲು ನಾನು. ಸಂತಪಿಸುವೆ ಏಕೆ ಸೋದರಿ, ಸೋದರಿ, ಸೋದರಿ. ಅಣ್ಣ, ನಿನ್ನ ಇಷ್ಟದಂತೆ ನಾನೀಗಲೇ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಆತನ ಕೋಪವನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನೀನಿನ್ನು ನಿಶ್ಚಿಂತಳಾಗಿರು ತಂಗಿ. ನಿನ್ನಿಚ್ಛೆ ಇದ್ದಂತಾಗಲಿ ಪರಮಾತ್ಮ.